ಎಲ್ರಿಗೂ ನಮಸ್ಕಾರ. ಆಲ್ ದಿ ಬೆಸ್ಟ್. ಎಲ್ರಿಗೂ ಒಳ್ಳೇದಾಗ್ಲಿ. ಆರೆಂಜ್ ಬಿಟ್ಟಡಿಯೋ. ಮತ್ತೆ ಎಲ್ಲ ನಂದೆ. ನನ್ ಮಗನ್ ಯಾವಾಗ್ಲೂ ಶ್ರೀಮಂತರಿಗೆ ಗೆಲ್ಬೇಕಾ? ನನ್ ಯಾಕಡ ಇನ್ಮೇಲೆ ನಾನ್ ಗ್ರೌಂಡ್ಗೆ ಕಾಲಿಡಲ್ಲ. ರವಿಕ್ಕೆ ಆಟ ಬೇಕಾದ್ರೆ ಬಡವ ಶ್ರೀಮಂತ ಯಾಕೋ ಅಂತಾಗೆ ಇದಕ್ಕೆ ನಾನ್ ಶ್ರೀಮಂತ ನೀನ್ ಬಡವ ಅಂತಿದ್ಯಲ್ಲೋ. ಇನ್ನೇನು ಯಾವಾಗ್ಲೂ ಬಡವರಿಗೆ ಸೋಲು ಕಷ್ಟ ಅವಮಾನ ಎಲ್ಲ. ನಿಂಗೇನು ನಿಮ್ಮ ಅಪ್ಪ ನಿಮ್ ತಾತ ಎಲ್ಲ ಚೆನ್ನಾಗ್ ಮಾಡಿಕೋರೆ, ಅದಕ್ಕೆ ನಮ್ಮನ್ ತುಳಿತೀರಾ? ಚಿಕ್ಕ ಚಿಕ್ಕ ಒಳ್ಳೆ ಹುಚ್ಚಂತರ. ನಾಳೆ ನೀನು ದೊಡ್ಡ ಗೋಲಿ ತಗೋಬ, ನಂಗೇನ್ ಬೇಜಾರಿಲ್ಲ. ನಾನೇ ತುಂಗೋರಿಸ್ತೀನಿ, ಇಲ್ಲಾಂದ್ರೆ ನಾನೇ ಕಂಡೇ ಖಂಡಿಸ್ತೀನಿ. ಲೊಟ್ಟೆ ಒಂದ್ ದೊಡ್ಡ ಗೋಲಿ 10 ರೂಪಾಯಿ, ಅದಕ್ಕೆ ನಿಮ್ ತಾತ ಕೊಡ್ತಾನ. ಓಯ್ ನಮ್ ತಾತ ಬಗ್ಗೆ ಮಾತಾಡ್ಬೇಡ. ಮಾತಾಡ್ತೀನಿ ಕಣೋ. ಏನೋ ಈಗ ಮಾಡ್ತೀನಿ ತಡಿ ನಿನ್ಗೆ. ಬಿಡಲ್ಲ ಯಾಕರು ಆಡೋ ವಯಸ್ಸಲ್ಲಿ ಆಟ ಆಡ್ಬೇಕು, ಜಗಳ ಮಾಡಬಾರ್ದು. ಬಂದ್ರು ಇಲ್ಲಿ ಕುಟ್ಕೊಳ್ರ. ನೋಡ್ತಾತ ನಾನ್ ಗೆದ್ದಿದ್ದಕ್ಕೆ ನಾನ್ ಶ್ರೀಮಂತ ಅಂತೆ, ಇವ್ನ್ ಸೋತಿದ್ದಕ್ಕೆ ಬಡವ ಅಂತೆ. ನೋಡು, ಆಟದಲ್ಲಿ ಶ್ರೀಮಂತ ಬಡವ ಅಂತ ಇರೋದಿಲ್ಲ ಕಣ. ಅದ್ರಲ್ಲಿ ಇರೋದು ಎರಡೇ. ಏನ್ ಹೇಳು? ಇನ್ನೇನು, ಸೋಲು ಬಡವ, ಗೆಲುವು ಶ್ರೀಮಂತ. ಯಾರೋ ನಿನ್ಗೆ ಮಾತ್ನಲ್ಲೇ ಬಡತನ ತೋರಿಸ್ಬಿಟ್ಟಿದ್ದಾರೆ. ನಿಮ್ಗೊಬ್ಬ ಒಳ್ಳೆ ಶ್ರೀಮಂತನ ಕತೆ ಹೇಳ್ತೀನಿ. ಆ ಶ್ರೀಮಂತ ಹೇಗ್ ಬಡವನಾಗಿ ಬದುಕಿದ್ದ ಅನ್ನೋ ಕತೆ. ಪುನಿ, ಹೋಗ್ ನಿನ್ ಬೂತ್ ಕನ್ನಡಿ ತಗೊಂಬಾರ. ನೀ ಕೂತ್ಕೊಳ್ಳೋ. ಅವಾಗ್ಲೇ ಹೇಳ್ದ ಹಾಗೆ ಅವನೊಬ್ಬ ದೊಡ್ಡ ಶ್ರೀಮಂತ. ಅವನಿದ್ದಿದ್ದು ಮಹಾನಗರಿ ಬೆಂಗಳೂರು. ದಿನಕ್ಕೊಂದು ಬಟ್ಟೆ, ದಿನಕ್ಕೊಂದು ವಾಚು. ಅವನು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇತ್ತು. ನೋಡಕ್ಕೂ ಚೆನ್ನಾಗಿತ್ತ. ಹೆಸರು ವರ್ಣಿತ್, ಅಂದ್ರೆ ಕಲರ್ಫುಲ್. ಅವನು ಆಂಜನೇಯನ ಪರಮ ಭಕ್ತ. ತಾನೆಷ್ಟೇ ದೊಡ್ಡ ಶ್ರೀಮಂತ ಆದ್ರೂ ತನಗಿರುವಂತ ಸಮಸ್ಯೆ ಬಗೆಹರಿಲೇ ಇಲ್ಲ ಅನ್ನೋ ಕೊರಗಿತ್ತು. ಆಂಜನೇಯ, ನಾನ್ ನನ್ಗೋಸ್ಕರ ನಿನ್ನ ಹತ್ರ ಏನೂ ಕೇಳ್ಕೊಂಡಿಲ್ಲ, ಆದ್ರೂ ನೀನೆಲ್ಲ ಕೊಟ್ಟಿದ್ಯಾ. ಆದ್ರೆ ನಾನಿವತ್ ನಿಮ್ಮ ಹತ್ರ ಬಂದಿರೋದು ನನ್ 3 ಜನ ಫ್ರೆಂಡ್ಸ್ಗೋಸ್ಕರ. ಅವ್ರ ಲೈಫ್ನು ಚೆನ್ನಾಗ್ ಮಾಡಪ್ಪ. ಮೊದಲನೇದಾಗಿ ನಮ್ ಸಿಕ್ಕು ಪಾಕು ಅಸ್ಲಂ, ತುಂಬಾನೇ ಒಳ್ಳೆ ಹುಡ್ಗ. ಮಕ್ಳಂದ್ರೆ ಪಂಚ ಪ್ರಾಣ. ಯಾವ್ದೇ ಮಕ್ಳು ಕಂಡ್ರು ಮುದ್ ಮಾಡಕ್ ಹೋಗ್ಬಿಡ್ತಾನೆ. ಆಯ್ ಪುಟ್ಟಿ, ಆಯ್ ಪುಟ್ಟು, ದೋನೋ ಬಡ ಕ್ಯೂಟ್ ದಿಕ್ರಾಸು. ಏನ್ ಪುಟ್ಟಿ ನಿಮ್ದಕ್ಕೆ ಹೆಸರು? ಬೋಲ್ಮಾ. ಪುಟ್ಟಿ, ಪುಟ್ಟು. ಪಾಪ ಅವನ್ನ ನೋಡಿದ್ರೆ ಮುಟ್ಟೋಕ್ಕೂ ಭಯ ಪಡ್ತಾರೆ ಜನ. ಕಾರಣ ಅವನ್ಗಿರೋ ವಿಟಿಲಿಗೋ ಅನ್ನೋ ಕಾಯಿಲೆ, ಅಂದ್ರೆ ತೊನ್ನು. ಅದು ಮುಟ್ಟಿದ್ರೆ ಹರಡೋ ಕಾಯಿಲೆ ಅಲ್ಲ ಅಂತ ಎಷ್ಟೋ ಜನಕ್ಕೆ ಗೊತ್ತಿದ್ರು ಮೂಢನಂಬಿಕೆ ಮಾತ್ರ ಬಿಟ್ಟಿಲ್ಲ. ಎರಡನೇದಾಗಿ ನಮ್ ರಾಬಿನ್, ಕುಂಟಿ. ಅವನ್ ದೇಹ ಎಷ್ಟು ದೊಡ್ಡದೋ ಅವನ್ ಮನ್ಸು ಅಷ್ಟೇ ದೊಡ್ಡದು. ಆದ್ರೆ ಅವನ್ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋಂಥ ಹುಡುಗಿ ಅವನ್ಗೆ ಸಿಗ್ಲೇ ಇಲ್ಲ. Life till now with you was fine, but now let's break up, Robin. ಯಾರೇನ್? Yes, ನೀನಿಷ್ಟು ಹೆಫ್ಟಿ ಆಗಿರೋದ್ರಿಂದ ನಮ್ಮ ಮ್ಯಾರೇಜ್ ಲೈಫ್ ನಿಜಕ್ಕೂ ಚೆನ್ನಾಗಿರಲ್ಲ, ಬೋತ್ ಫಿಸಿಕಲಿ ಅಂಡ್ ಮೆಂಟಲಿ. ಮೋರ್ ಓವರ್ ಯು ಆರ್ ಅಫೆಕ್ಟೆಡ್ ಬೈ ಪೋಲಿಯೋ. ನನ್ನ ಪೇರೆಂಟ್ಸ್ ನಿನ್ನ ಖಂಡಿತವಾಗ್ಲೂ ಒಪ್ಪಲ್ಲ. ಇಟ್ಸ್ ನಾಟ್ ಹ್ಯಾಪ್ನಿಂಗ್. ಐ ಆಮ್ ರಿಯಲಿ ಸಾರಿ. ಹುಡುಗಿ ಪ್ರೀತಿ ಸಿಗ್ಲಿಲ್ಲ ಅಂತ ನಮಗ್ ಬೇಜಾರಿಲ್ಲ, ಆದ್ರೆ ಅವನ್ಗೆ ತಂದೆ ತಾಯಿ ಪ್ರೀತಿನೂ ಸಿಗ್ಲಿಲ್ಲ. ಅದಕ್ಕೆ ಅವನ್ಗೊಂದು ಒಳ್ಳೆ ಪ್ರೀತಿ ಸಿಗೋ ಹಾಗಾದ್ರೂ ಮಾಡು ತಂದೆ. ಕಡೆದಾಗಿ ನಮ್ ಕುಶಾಲ್, ಮನ್ಮತ ಹುಟ್ತಾನೆ ಎಸೆನ್ಷಿಯಲ್ ಟ್ರೆಮೋರ್ ಅನ್ನೋ ಕಾಯಿಲೆ ಜೊತೆನೆ ಹುಟ್ಟ. ಪಾಪ ತನ್ನ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಗೊತ್ತಿದ್ರು ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು ಅಂತ ಕೆಲಸ ಹುಡುಕ್ತಿದ್ದಾನೆ. ಆದ್ರೆ ಅವ್ನು ನೋಡ್ತಿದ್ದಂಗೆ ಯಾರೂ ಕೆಲಸ ಕೊಡ್ತಿಲ್ಲ. ಓನಮ್ಮ, ಒಂದು 20,000 ಕಳಿಸ್ತೀನಿ, ಆಮೇಲೆ ಏನ್ ಬೇಕೋ ಅದು ತರ್ಸ್ಕೊಂತೀನಿ. ಕೆಲಸ ಬೇಕಿದೆ. ಏನಮ್ಮ ಕೆಲ್ಸನಾ? ನೀನೇ ಹಿಂಗ ಅಳಾಡ್ತಾ ಇದ್ಯಾ? ನೀನೇನ್ ಕೆಲ್ಸ ಕಿತ್ತಾಕ್ತ್ಯಾ? ನಡಿಯ ಆಚೆಗೆ. ನಿಮ್ಮಂತವ್ರನ್ನೆಲ್ಲ ಯಾರು ಒಳಗಡೆ ಕಳಿಸ್ತಾರೆ?
ದೇವ್ರೆ, ನಾನ್ ನಿನ್ನ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಎಂತೆಂತವ್ರಿಗೂ ಒಳ್ಳೇದ್ ಮಾಡಿದ್ಯಾ, ಈ ನನ್ನ ಸ್ಪೆಷಲ್ ಫ್ರೆಂಡ್ಸ್ಗೆ ಒಳ್ಳೇದ್ ಮಾಡಲ್ವಾ? ದಯವಿಟ್ಟು ಎಲ್ರಿಗೂ ಬೇಗ ಒಳ್ಳೇದ್ ಮಾಡಪ್ಪ. ಮಗ ನೋಡೋಲೆ ಇಡ್ಬಾರ್ ಜಾಗಕ್ಕೆ ಇಟ್ಬಿಟ್ಟು ಎತ್ತ ಕೆಲಸ ಮಾಡ್ಕೊಂಡು ಸುಮ್ಮನಿರಲೇ ಹೋಗ್ಬೇಡ. ಲೇ ಹೊಡಿಬೇಡ್ವಾ, ನೋವುತ್ತೆ. ಲೋ ಹನುಮ, ಉದರ್ ದೇಕೋರೆ ಓ ಸಾಲ. ಇಷ್ಟೆಲ್ಲ ಬರ್ದಿದ್ರು ಮಾಡ್ತಾವನ. ಇಲ್ಲಿ ಮೂತ್ರ ಮಾಡಿದವರಿಗೆ ಕೆಳಗಡೆ ಪಟಾಕಿ ಹೊಡೆಯಲಾಗುವುದು. ಮಾಡ್ತೀನಿ ಇವ್ನ್ಗೆ, ಅದ್ ಕೊಡ್ಕೊಂಡು. ಡೋಂಟ್ ಯು ಹ್ಯಾವ್ ಮ್ಯಾನರ್ಸ್? ನಿನ್ನೆ ತರ್ಲೆ ಆಟದಿಂದ ಯಾರಿಗಾದ್ರೂ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ವಿಲ್ ಯು ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ? ನಿನ್ ಫ್ರೆಂಡ್ಸ್ಗೆಲ್ಲ ಕೆಲಸ ಇಲ್ಲ ಅಂತ ಅವ್ರನ್ನ ಈ ರೀತಿ ಯೂಸ್ ಮಾಡ್ಕೊಳ್ಳೋದು ತಪ್ಪು ವರ್ಣಿತ್. ಹೌದು, 100 ಜನ ಕೆಲಸ ಕೊಡ್ಸೋ ಎಬಿಲಿಟಿ ಇರೋ ನಿನ್ಗೆ ನಿನ್ ಫ್ರೆಂಡ್ಸ್ಗೂ ಒಂದ್ ಕೆಲಸ ಕೊಡ್ಸಿದಿದ್ರೆ ಇಷ್ಟೊತ್ತು ಅವರು ಕೂಡ ಲೈಫ್ ನಲ್ಲಿ ಸೆಟ್ಲ್ ಆಗಿರೋರು ಅಲ್ವಾ? ವರ್ಣಿತ್, ಕುಶಾಲ್ದೇನೋ ಆಯ್ತು, ಸೀಕು ಅಂಡ್ ಕುಂಟಿಗೆ ಅವ್ರನ್ನ ಆಲ್ರೆಡಿ ನಮ್ ಟ್ರೇಡಿಂಗ್ ಬಿಸ್ನೆಸ್ ಸೂಪರ್ವೈಸರ್ ಅಂಡ್ ಮ್ಯಾನೇಜರ್ ಮಾಡಾಯ್ತು. ರಿಯಲಿ? ನೌ ಐ ಆಮ್ ವೆರಿ ಹ್ಯಾಪಿ. ನೋಡು, ಬಂದೇ ಬಿಟ್ಟ. ನಾನು ಹೇಳಲಿಲ್ವಾ? ಸರಿಯಾಗಿ ಮಾಡ್ತೀನಿರು ಇವ್ನಿಗೆ. ಹೇಳಿದ ಟೈಮ್ಗೆ ಯಾವಾಗ್ಲೂ ಬರಲ್ಲ. ಏನಿಬ್ರು ವೈಟ್ ಅಂಡ್ ವೈಟು? ಇವ್ರೇನೋ ಬೇರೆ ಸ್ಕೆಚ್ ಆಗ್ತಾ ಇದಾರೆ. ಇಳಿ ಕೆಳಗೆ. ಇಳಿಬೇಕಾ? ಏನ್ಲಲ್ಲಿ ಸಮಾಚಾರ? ಹ್ಯಾಪಿ ಹೋಲಿ. ನನಗೆ ಸರ್ಪ್ರೈಸಾ? ಮಾಡ್ತೀನಿ. ಯಾರಿಗೂ ಬಿಡು, ಎಲ್ರಿಗೂ ಮಾಡ್ತೀನಿ. ಮಾಡ್ತೀನಿ. ಬ್ಲೂ ಕಲರ್ ಕೊಡ. ನಲಿವು ಸಾಕು. ಹಚ್ಚು ಬೇಗ, ಹಚ್ಚು ಬೇಗ, ಹಚ್ಚು. ನಲಿವು ರೆಡ್ ಹಾಕೋ. ಲಲಿ, ವರ್ಣಿತ್ ಯಾಕೋ ಬೇಜಾರಾದಂಗಿದೆ. ಬಂದೇ ಇರು. ವರ್ಣಿತ್, ಯಾಕೆ, ಏನಾಯ್ತು? ಆರ್ ಯು ಶ್ಯೂರ್? ಬೇಜಾರಲ್ಲಿರೋ ಹಾಗೆ ಕಾಣ್ತಿದೆ. ಸರಿ, ನಾಳೆ ಮಾರ್ಕೆಟ್ಗೆ ಹೋಗೋಣ, ಬರ್ತೀಯಾ? ಚಿಕ್ಕ ವಯಸ್ಸಿಂದ ನನಗೆ ಈ ಹೂವಿನ ಮಾರ್ಕೆಟ್ಗೆ ಬರೋದಂದ್ರೆ ತುಂಬಾ ಇಷ್ಟ. ಎಷ್ಟು ಕಲರ್ಫುಲ್ ಆಗಿರುತ್ತೆ. ಬಾ, ನಿಂಗೆ ಇನ್ನೊಂದು ವ್ಯೂ ತೋರಿಸ್ತೀನಿ. 50 ರೂಪಾಯಿ ಹಾಕೊಡ್ತೀನಿ, ಬಾರಣ. ಎಷ್ಟು ಸಖತ್ತಾಗಿದೆ ಅಲ್ವಾ ಇಲ್ಲಿಂದ ನೋಡೋಕೆ? ಸರಿ, ಹೋಗೋಣ. ಅಯ್ಯೋ ದೇವ್ರೆ, ಏನಪ್ಪಾ ಇದು ಪರೀಕ್ಷೆ. ವಾವ್, ಇಲ್ಲಿ ಚೆನ್ನಾಗಿದೆ ನೋಡು. ಸರಿ, ನೀನ್ ರೆಡ್ ರೋಸ್ ತಗೋತಿರು, ನಾನು ಬೇರೆ ಹೂ ನೋಡ್ ಬರ್ತೀನಿ. ತಗೋ, ಓಕೆನಾ? ಇದ್ರಲ್ಲಿ ಯಾವ್ದು ರೆಡ್ ರೋಸು? ಎಲ್ಲ ಒಂದೇ ಶೇಪಲ್ಲಿ ಇದೆ. ಈ ಹೂ ಗುಡ್ಡೆ ದೊಡ್ಡದಾಗಿದೆ. ಬಹುಶಃ ಇದೇ ಇರ್ಬೋದಾ? ಯಾಕೋ ಡೌಟ್ ಹೊಡಿತಾ ಇದೆಯಲ್ಲ. ಅಂಗಡಿಯವ್ರನ್ನ ಕೇಳೋಣ ಅಂದ್ರೆ ಮರ್ಯಾದೆ ಪ್ರಶ್ನೆ.
ಡೌಟ್ ಹೊಡಿತಿದೆ. ಇದಾಕಪ್ಪ ಎಷ್ಟು ಅರ್ಧ ಈ ಮೇಡಮ್ ಹೇಳ್ತಿದಾರೆ ಅಂದ್ರೆ 100% ಇದೆ ರೆಡ್ ರೋಸ್. ಫಸ್ಟ್ ನಂಗೆ ಅರ್ಧ ಕೆಜಿ ಹಾಕಿ. ತೊಳಿ ಸರ್, ಅದಕ್ಕೇನು? ವರ್ಣಿತ್ ತಗೊಂಡ್ಯಾ? ನಾನ್ ನಿನ್ಗೆ ಏನ್ ಹೇಳಿದ್ದು? ರೆಡ್ ರೋಸ್ ತಗೋ ಅಂದ್ರೆ ಎಲ್ಲೋ ರೋಸ್ ಯಾಕೆ ತಗೊಂಡಿದ್ಯಾ? ಛೇ, ಯಾಕೆ ಹೀಗ್ ಮಾಡ್ತಿದ್ಯಾ ವರ್ಣಿತ್? ನಲಿವು, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ಹೋಗ್ತಾ ಹೇಳ್ತೀನಿ ಬಾ. ನನ್ನ ಕತೆ ನಿನ್ಗೆ ಯಾವತ್ತೋ ಹೇಳ್ಕೋಬೇಕು ಅಂದ್ಕೊಂಡಿದ್ದೆ, ಆದರೆ ಟೈಮ್ ಬರಲಿಲ್ಲ. ಚಿಕ್ಕ ವಯಸ್ಸಿಂದ ನಾನು ಒಬ್ಬ ದೊಡ್ಡ ವಿಷುವಲ್ ಆರ್ಟಿಸ್ಟ್ ಆಗಬೇಕು ಅನ್ನೋ ಆಸೆ. ಅದೇ ರೀತಿ ನಾನು ಫ್ರೀ ಇದ್ದಾಗೆಲ್ಲ ಆಚೆ ಆಟ ಆಡೋಕೆ ಹೋಗೋದನ್ನ ಬಿಟ್ಟು ಸಿಕ್ಕಿದ್ನೆಲ್ಲ ಡ್ರಾಯಿಂಗ್ ಮಾಡ್ತಿದ್ದೆ. ಆದರೆ ನನಗೆ 9 ವರ್ಷ ಆದಾಗ ಒಂದು ಪ್ರಾಬ್ಲಮ್ ಕಾಣಿಸೋಕೆ ಶುರು ಆಯಿತು. ಡಾಕ್ಟರ್, ಇವನಿಗೆ ಕಣ್ಣಲ್ಲಿ ಏನೋ ಸಮಸ್ಯೆ ಇದೆ ಅಂತ ಕಾಣುತ್ತೆ. ನಾವೇನೋ ಹೇಳಿದ್ರೆ ಇವನೇನೋ ಮಾಡ್ತಾನೆ. ಗೀಸರ್ ಲೈಟ್ ಆನ್ ಆಗಿದ್ರು ಆನ್ ಆಗಿಲ್ಲ ಅಂತಾನೆ. ಇವತ್ತು ಅವರಮ್ಮ ಹಸಿರು ಮೆಣಸಿನ್ಕಾಯಿ ತಗೊಂಬ ಅಂತ ಕಳ್ಸಿದ್ರೆ ಕೆಂಪಿನ ಮೆಣಸಿನ್ಕಾಯಿ ತಗೊಂಬಂದಿದ್ದಾನೆ. ಅದಕ್ಕೆ ನಮಗೇನು ಮಾಡಬೇಕು ಅಂತಾನೆ ತೋಚದೆ ನಿಮ್ಮ ಹತ್ರ ತೋರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಡೋಂಟ್ ವರಿ, ಚೆಕ್ ಮಾಡೋಣ ಬಿಡಿ. ಏನಪ್ಪ ನಿನ್ನ ಹೆಸರು? ವರ್ಣಿತ್. ಗುಡ್. ವಯಸ್ಸೆಷ್ಟು ಅವನಿಗೆ? 9 ವರ್ಷ ಡಾಕ್ಟರ್. ಓಕೆ. ಪಾವನಿ ಡಾಕ್ಟರ್, ಇವನಿಗೆ ವಿಜುವಲ್ ಅಂಡ್ ಏರ್ ಟೆಸ್ಟ್ ಮಾಡಿಸ್ಕೊಂಡು ರಿಪೋರ್ಟ್ಸ್ ತಗೊಂಡು ಬನ್ನಿ. ಲೆಫ್ಟ್ ಐ ಕ್ಲೋಸ್ ಮಾಡ್ಕೊ. ಓದು. UHTFN. ಅದು CNAHTD. ರೈಟ್ ಐ ಕ್ಲೋಸ್ ಮಾಡ್ಕೊ. CNAHTD. ಎಲ್ಲ ರಿಪೋರ್ಟ್ ಸರಿಯಾಗೇ ಇದೆಯಲ್ಲ? ಓಕೆ. ಇನ್ನೊಂದು ಟೆಸ್ಟ್ ಇದೆ, ಅದನ್ನು ಮಾಡ್ಬಿಡೋಣ. ಓಕೆ ಡಾಕ್ಟರ್. ವರ್ಣಿತ್, ನಾನು ಕೆಲವೊಂದು ನಂಬರ್ಸ್ನ ತೋರಿಸ್ತೀನಿ, ಅದು ಯಾವ ನಂಬರ್ ಅಂತ ಹೇಳಬೇಕು. ಓಕೆನಾ? ಓಕೆ. ಇದ್ಯಾವ ನಂಬರು? 4. ಇದು 12. ಗೊತ್ತಾಗ್ತಿಲ್ಲ. ಓಕೆ, ಫೈನ್. ಇದರಲ್ಲಿ ಒಂದಿಷ್ಟು ಅನಿಮಲ್ ಪಿಕ್ಚರ್ಸ್ ಇದೆ. ನಿನಗೆ ಯಾವ ಅನಿಮಲ್ ಕಾಣಿಸ್ತಾ ಇದೆ ಹೇಳು? ಫಸ್ಟ್ ಒನ್. ಮೊಲನೋ ಇಲಿ ತರ ಕಾಣಿಸ್ತಿದೆ. ಮೊಲನು ಅಥವಾ ಇಲಿ ತರ ಕಾಣಿಸ್ತಾ ಇದೆ. ಓಕೆ. ಸೆಕೆಂಡ್ ಒನ್. ನಾಯಿ ಅನ್ನಿಸ್ತಿದೆ. ಕೆಳಗಡೆ ಒಂದಿಷ್ಟು ಅನಿಮಲ್ಸ್ ಇದೆ, ಗೊತ್ತಾಗ್ತಿದೆಯಾ? ಗೊತ್ತಾಗ್ತಿಲ್ಲ. ಓಕೆ, ಫೈನ್. ಸರ್, ಇವನಿಗೆ ಆಕ್ರೋಮೊಟಪ್ಸಿಯಾ ಅಂತ ಆಗಿದೆ. ಅಂದ್ರೆ ಕಲರ್ ಬ್ಲೈಂಡ್ನೆಸ್. ಇದು ಎಷ್ಟೋ ಸಾವಿರ ಜನರಲ್ಲಿ ಒಬ್ಬರಿಗೆ ಮಾತ್ರ ಈ ತರದ ಡಿಸಾರ್ಡರ್ ಕಾಣಿಸುತ್ತೆ. ಕೆಲವ್ರಿಗೆ ಹುಟ್ಟಾನೆ ಬರುತ್ತೆ, ಕೆಲವ್ರಿಗೆ ವಯಸ್ಸಾಗ್ತಾ ಬರುತ್ತೆ. ಈ ಕೇಸು ರೇರೆಸ್ಟ್ ಕೇಸು. ಈ ವಯಸ್ಸಲ್ಲಿ ಬಂದಿದೆ. ಇದು ಹೇಗೆ ಬರುತ್ತೆ ಡಾಕ್ಟರ್? ಆಕ್ಚುಲಿ ಇದು ಜೆನೆಟಿಕ್ಸ್ ಇಂದ ಜಾಸ್ತಿ ಬರುವಂತದ್ದು, ಅಥವಾ ರೆಟಿನಾ ಕೋನ್ಸ್ಗಳ ಮೇಲೆ ಬಲವಾದ ಪೆಟ್ಟು ಬಿದ್ದರೆ ಈ ತರದ ಸಮಸ್ಯೆ ಹೆಚ್ಚಾಗುತ್ತೆ. ಇವನಿಗೆ ಆ ತರದ್ದೇನಾದ್ರೂ ಆಗಿತ್ತಾ, ಅಥವಾ ನಿಮ್ಮಲ್ಲಿ ಯಾರಿಗಾದ್ರೂ ಈ ತರದ ಪ್ರಾಬ್ಲಮ್ ಇತ್ತಾ? ನಮ್ಮಲ್ಲಿ ಯಾರು ಇಲ್ಲ ಡಾಕ್ಟರ್. ಇರುತ್ತೆ, ನಿಮಗೆ ಗೊತ್ತಿರಲ್ಲ ಅಷ್ಟೇ. ನಿಮ್ಮ ಅಜ್ಜನೋ ನಿಮ್ಮ ಮುತ್ತಾತನೋ ಯಾರಿಗೋ ಒಬ್ರಿಗೆ ಇರುತ್ತೆ. ಆಕ್ಚುಲಿ ಇದರಲ್ಲಿ 3 ತರಹದ ಕಲರ್ ಬ್ಲೈಂಡ್ನೆಸ್ ಇದೆ. ಒಂದು, ರೆಡ್ ಅಂಡ್ ಗ್ರೀನ್ ಕಾಂಬಿನೇಷನ್ ನ ಐಡೆಂಟಿಫೈ ಮಾಡದೇ ಇರೋದು. ಇನ್ನೊಂದು, ರೆಡ್ ಅಂಡ್ ಬ್ಲೂ ಕಾಂಬಿನೇಷನ್ ನ ಐಡೆಂಟಿಫೈ ಮಾಡದೇ ಇರೋದು. ಮತ್ತೊಂದು, ಈ 3 ಬಣ್ಣಗಳನ್ನ ಐಡೆಂಟಿಫೈ ಮಾಡದೇ ಇರುವಂತದ್ದು. ನಿಮ್ಮ ಮಗನಿಗೆ 3 ಬಣ್ಣಗಳನ್ನ ಐಡೆಂಟಿಫೈ ಮಾಡಕ್ ಆಗ್ತಾ ಇಲ್ಲ. ಅಂದ್ರೆ ನಮ್ಮ ಕಣ್ಣಲ್ಲಿ ಕಲರ್ನ ಐಡೆಂಟಿಫೈ ಮಾಡುವಂತ ಕೋನ್ಸ್ಗಳು ಬ್ರೈನ್ಗೆ ಸಿಗ್ನಲ್ ಕಳಿಸಲ್ಲ. ಆ ತರದ ಸಮಸ್ಯೆ. ಡಾಕ್ಟರ್, ಈ ಪ್ರಾಬ್ಲಮ್ಗೆ ಏನು ಟ್ರೀಟ್ಮೆಂಟೇ ಇಲ್ವಾ? ಸಾರಿ ಟು ಟೆಲ್ ಯು, ಈ ತರದ ಸಮಸ್ಯೆಗೆ
ಇಲ್ಲಿವರೆಗೂ ಸೊಲ್ಯೂಷನ್ ಸಿಕ್ಕಿಲ್ಲ. ಹಾಗೆ ಹೇಳ್ಬೇಡಿ ಡಾಕ್ಟರ್, ಏನಾದ್ರೂ ಮಾಡಿ. ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಿಮಗೆ ಕೈ ಮುಗಿತೀನಿ. ಇರ್ಲಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುವೇಶನ್. ಆಕ್ಚುಲಿ ಇದ್ರ ಬಗ್ಗೆ ಇನ್ನೂ ರಿಸರ್ಚ್ ನಡೀತಾ ಇದೆ. ಆಸ್ ಆಫ್ ನೌ ಐ ಆಮ್ ಹೆಲ್ಪ್ಲೆಸ್. ಎಲ್ಲ ಮಕ್ಕಳ ಬಾಳಲ್ಲೂ ಇವತ್ತು ಬಣ್ಣ ಬಣ್ಣದ ಹೋಗ್ಲಿ ಹಬ್ಬ. ಆದ್ರೆ ನನ್ನ ಮಗನ ಬಾಳಲ್ಲಿ ಕತ್ಲೆ ತುಂಬೋದಂಗೆ ಆಗೋಯ್ತಲ್ಲ ದೇವ್ರೆ. ಇವನ್ ಬಾಳೆಲ್ಲ ವರ್ಣಮಯವಾಗಿರ್ಲಿ ಅಂತ ವರ್ಣಿತ್ ಅಂತ ಹೆಸರಿಟ್ವಿ, ಅದಕ್ಕೆ ಅರ್ಥನೇ ಇಲ್ದಂಗ ಆಗೋಯ್ತಲ್ಲ ದೇವ್ರೆ. ಕೆಲವ್ರ ಜೀವನ ಬ್ಲ್ಯಾಕ್ ಅಂಡ್ ವೈಟ್ ಇಂದ ಕಲರ್ಫುಲ್ ಆದ್ರೆ ನನ್ನ ಜೀವನ ಕಲರ್ಫುಲ್ ಇಂದ ಬ್ಲ್ಯಾಕ್ ಅಂಡ್ ವೈಟೇ ಆಗೋಯ್ತು. ಬಟ್ ಗ್ರಾಜುಯಲಿ ಐ ಗಾಟ್ ಯೂಸ್ ಟು ದಿಸ್ ಲೈಫ್. ವರ್ಣಿತ್, ಪ್ರೀತಿಗೆ ಬಣ್ಣ ಇಲ್ಲ, ಭಾವನೆಗಳಿಗೆ ಬಣ್ಣ ಮುಖ್ಯ ಅಲ್ಲ. ಇನ್ನು ನೋಡು ನೋಟಕ್ಕೆ ಯಾಕೆ? ನೋಡು, ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋ ಈ ಕಣ್ಣೀರಿಗೆ ಕಲರ್ ಇಲ್ಲ. ಅಂದಮೇಲೆ ಈ ಕಣ್ಣಿಗೆ ಯಾಕೆ ಬೇಕು? ಮನಸ್ಸು ಸುಂದರವಾಗಿದ್ರೆ ನೋಡೋ ನೋಟ ಕೂಡ ಕಲರ್ಫುಲ್ ಆಗಿರುತ್ತೆ ಅಲ್ವಾ? ಟು ಲೀಡ್ ಕಲರ್ಫುಲ್ ಲೈಫ್, ಕಲರ್ಸ್ ಆರ್ ನಾಟ್ ನೆಸೆಸರಿ. ನೀನೇನು ಯೋಚನೆ ಮಾಡಬೇಡ, ನಿನ್ನ ಬ್ಲ್ಯಾಕ್ ಆ್ಯಂಡ್ ವೈಟ್ ಜೀವನದಲ್ಲಿ ನಾನು ಕಲರ್ ಆಗಿರ್ತೀನಿ. ನಿನ್ನ ಜೊತೆ ಜೊತೆ ವರ್ಣಮಯ ಕಥೆ ಸಮಾಗಮ ಸರಿಗಮ. ನಿನ್ನ ಪ್ರೀತಿಯಿಂದ ಅಂತರಂಗ ಅಂದ ಅನುರಾಗದ ಅನುಪಮ. ಅಪರೂಪ ನಿನ್ನ ಸನಿಹ ಮನಸಾರೆ ತೋರಿದ ವಿಸ್ಮಯ. ನಿನ್ನ ಸ್ನೇಹಕ್ಕೆ ನಿನ್ನ ಪ್ರೇಮಕ್ಕೆ ಇಹಲೋಕದಿ ಸರಿಸಾಟಿಯೇ ನೀ ನನ್ನ ಜೀವನಾಡಿ. ಹೌದು, ನಿನ್ನ ಕರಿ ಹನುಮ ಅಂತ ಯಾಕೆ ಕರೀತಾರೆ? ನಾನು ಹುಟ್ಟಿದಾಗ ಕರ್ರಗಿದ್ದೆ, ಮೂತಿ ಆಂಜನೇಯನ್ ತರ ಇತ್ತು ಅಂತ ನಮ್ಮ ಅಜ್ಜಿ ತಾತ ಇಬ್ರು ಸೇರಿ ಕರಿ ಹನುಮ ಅಂತ ಹೆಸರಿಟ್ರು. ಮಾತು ಕನಸು ನೀ ಹೇಳೋ ಸೊಗಸು, ನನ್ನ ನೀನು ಎಂದು ರಮಿಸು. ಕೋಪ ಮುನಿಸು ನೀ ಇನ್ನು ಸಹಿಸು, ನನ್ನ ನೀನು ಎಂದು ನಲಿಸು. ಅಪರೂಪ ನಿನ್ನ ಸನಿಹ ಮನಸಾರೆ ತೋರಿದ ವಿಸ್ಮಯ. ನಿನ್ನ ಸ್ನೇಹಕ್ಕೆ ನಿನ್ನ ಪ್ರೇಮಕ್ಕೆ ಇಹಲೋಕದಿ ಸರಿಸಾಟಿಯೇ ನೀ ನನ್ನ ಜೀವನಾಡಿ. ನಿನ್ನ ಜೊತೆ ಜೊತೆ ವರ್ಣಮಯ ಕಥೆ ಸಮಾಗಮ ಸರಿಗಮ. ನಿನ್ನ ಪ್ರೀತಿಯಿಂದ ಅಂತರಂಗ ಅಂದ ಅನುರಾಗದ ಅನುಪಮ. ಹಾಯ್ ನಲಿವು. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಚಿನ್ನು. ಓ, ಥ್ಯಾಂಕ್ ಯು ಸೋ ಮಚ್ ಮೈ ಲವ್. ನಾಳೆ ನಿನ್ಗೆ ಮೋರ್ ಬಿಗ್ ಸರ್ಪ್ರೈಸಸ್ ಇದೆ. ಸರ್ಪ್ರೈಸಾ? ಏನದು? ಸಿಗು ಹೇಳ್ತೀನಿ. ಶೋರ್, ಸಿಗ್ತೀನಿ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ನಿನ್ ಲೈಫ್ ನಿನ್ ಹೆಸರು ತರ ಸದಾ ವರ್ಣಮಯವಾಗಿರ್ಲಿ. ಥ್ಯಾಂಕ್ ಯು ಸೋ ಮಚ್ ಡಿಯರ್. ದಟ್ ಸೋ ಸ್ವೀಟ್. ನೀನ್ ನನ್ನ ಜೊತೆಲಿದ್ರೆ ಅದ್ ಸದಾ ಇದ್ದಂಗೆ. ಆಲ್ವೇಸ್ ವಿತ್ ಯು. ಹೇಳದ್ ಮರ್ತೇ ನಲಿವು, ಇವತ್ ನೋಡಕ್ ಚೆನ್ನಾಗಿ ಕಾಣಿಸ್ತಿದ್ಯಾ. ಹೌದಾ? ಥ್ಯಾಂಕ್ ಯು. ಇನ್ನೂ ಸ್ವಲ್ಪ ಹೊತ್ತು ಹೋದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೀನಿ. ಅದೇಗೆ? ಅದಂಗೆನೆ. ಏ ಕಳ್ಳನ್ ಮಕ್ಳ, ಎಲ್ಲ ಸೇರ್ಕೊಂಡೇ ಪ್ಲಾನ್ ಮಾಡಿದೀರಾ? ನಿಮ್ದು ಕೇಳೋದಕ್ಕೆ ಆಯ್ತು. ವೈಬ್ರೇಷನ್ ಕರ್ಕೊಂಡ್ ಬಂದಿದ್ದೀರಲ್ಲೋ. ಮಗ, ನಿನ್ ಬರ್ಡೇ ಅಲ್ವಾ? ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.
ಏ ಕುಂಟಿ ಥ್ಯಾಂಕ್ ಯು. ಇದೆಲ್ಲ ನಿಂದೇನ ಸ್ಕೆಚ್ಚು? ಎಸ್. ಹೆಂಗೆ? ಚೆನ್ನಾಗಿದೆ. ಇದೇನಾ ನಿನ್ ಸರ್ಪ್ರೈಸು? ನಾಟ್ ಎಕ್ಸಾಕ್ಟ್ಲಿ, ಒಂಥರ ಹೌದು. ಫ್ರೆಂಡ್ಸ್ ಬಂದ್ಮೇಲೆ ಮುಖದಲ್ಲಿ ಕಳೆ ನೋಡಪ್ಪ. ಓಕೆ, ಸರ್ಪ್ರೈಸ್ ಏನಂತ ಹೇಳು. ಐ ಕಾಂಟ್ ವೇಟ್. ವೇಟ್ ಮೈ ಡಿಯರ್. ಸಿಕ್ಕು. ಇವಂದೇನಪ್ಪ? ತಗೋ. ಥ್ಯಾಂಕ್ ಯು. ಏನಿದು? ಓಪನ್ ಮಾಡು. ಏನ್ರೋ ಇದೆಲ್ಲ? ಓಪನ್ಗೆ ಮಾಡೋದು ಸರ್ಪ್ರೈಸ್ಗೆ ಇದೆ. ಓ, ಟೀ ಶರ್ಟ್. ನೈಸ್. ಇದ್ ನನ್ನ ಹತ್ರ ಇದೆ. ನಿನ್ ಹತ್ರ ಇದೆ ಅಂತ ನನಗ್ ಗೊತ್ತು, ಆದ್ರೆ ಇದು ತುಂಬಾ ಸ್ಪೆಷಲ್. ಹೋಗ್ ಹಾಕೊಂಡ್ ಬಾ. ಈಗ್ಲೇನಾ? ಇವಾಗ್ಲೇ. ಆರ್ ಯು ಶೋರ್? ಹೋಗು. ಇರಲೇ. ಫೈನಲ್ ಟಚ್ ಅಪ್ ಗೆ ನೋಡ್ಬಿಟ್ರೆ ಸಾಕೆ ಆಗ್ಬಿಡ್ತಾನೆ. ಚೆನ್ನಾಗಿದ್ದೀರಾ? ಚೆನ್ನಾಗಿ ಕಾಣಿಸ್ತಿದ್ಯಾ? ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ? ಬಟ್ ಇದ್ರಲ್ಲಿ ಏನಂತ ಸ್ಪೆಷಲ್ ಗೊತ್ತಾಗ್ಲಿಲ್ಲ. ಸೆಕೆಂಡ್ ಸರ್ಪ್ರೈಸ್ ಬಂದ್ಮೇಲೆ ಗೊತ್ತಾಗುತ್ತೆ ಇದ್ರ ಸ್ಪೆಷಾಲಿಟಿ. ಓ, ಅದೊಂದಿದ್ಯಾ? ಸರಿ, ಏನಪ್ಪ ಸೆಕೆಂಡ್ ಸರ್ಪ್ರೈಸು? ತಾಳಿದವನು ಬಾಳಿಯಾನು. ಹೇ ಮನ್ಮತ, ಕೊಡೋ. ಓ, ವೈಬ್ರೇಷನ್. ಎನ್ ಕ್ರೋಮಾ. ಓಪನ್ ಮಾಡು. ಓ, ಗಾಗಲ್ಸು. ನೆಗೆಟಿವ್ಗೆ ನೆಗೆಟಿವಾ? ನೆಗೆಟಿವ್ ಇಂಟು ನೆಗೆಟಿವ್ ಸೇರಿದ್ರೇನೆ ಪಾಸಿಟಿವ್ ಆಗೋದು. ಹಾಕೋ. ಹಾಕೊಳ್ಳೇಬೇಕಾ? ಹೇ, ಒಂದ್ ನಿಮಿಷ. ಕುಂಟಿ, ಹೋಗ್ ತಗೊಂಡ್ ಬಾ. ಸಿಕ್ಕು, ನೀನು ಒಂದ್ ಜೊತೆ ಹೋಗು. ಏನು? ಏನ್ರೋ ಇದೆಲ್ಲ? ಗೊತ್ತಾಗುತ್ತೆ, ವೇಟ್. ಮಿರರ್. ಇದ್ರಲ್ಲೇನಿದೆ ಸ್ಪೆಷಲ್? ಇದನ್ ಹಾಕೊಂಡ್ ನೋಡು, ಗೊತ್ತಾಗುತ್ತೆ. ಅದೇನಪ್ಪ, ದಿನ ನಾನು ನೋಡ್ಕೊಳ್ಳೋ ತರಾನೇ. ರೆಡ್. ಆರೆಂಜ್. ಗ್ರೀನ್. ಬ್ಲೂ. Amazing, Nalivo. I can see colors. 18 ವರ್ಷ ಆದ್ಮೇಲೆ ಈ ಬಣ್ಣಗಳನ್ನ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದೇನ್ ಸಿಕ್ತು? ನೀನ್ ಕಲರ್ ಬ್ಲೈಂಡ್ನೆಸ್ ಬಗ್ಗೆ ಹೇಳ್ದಾಗ ಎಲ್ಲಾ ಪ್ರಾಬ್ಲಮ್ಗೂ ಒಂದ್ ಸೊಲ್ಯೂಷನ್ ಇರುತ್ತಲ್ವಾ ಅಂತ ಹುಡ್ಕೋಕ್ ಶುರು ಮಾಡ್ದೆ. ಅಲ್ಲಿ ನನ್ಗೆ ಆಶ್ಚರ್ಯ ಆಗಿದ್ದು, ತುಂಬಾ ಜನ ಸೆಲೆಬ್ರಿಟೀಸ್ ಲೈಕ್ ಬಿಲ್ ಕ್ಲಿಂಟನ್, ಮಾರ್ಕ್ ಜುಕರ್ಬರ್ಗ್, ಕ್ರಿಸ್ಟೋಫರ್ ನೋಲಾನ್, ಇನ್ನು ಹಲವಾರು ಫೇಮಸ್ ಪೀಪಲ್ ಕಲರ್ ಬ್ಲೈಂಡ್ನೆಸ್ ನಿಂದ ಸಫರ್ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಹೀಗೆ ಹುಡುಕ್ತಿರ್ಬೇಕಾದ್ರೆ ಒಂದ್ ವಿಡಿಯೋನಲ್ಲಿ ನಿನ್ ತರಾನೇ ಪ್ರಾಬ್ಲಮ್ ಇರೋರ್ಗೆ ಸೊಲ್ಯೂಷನ್ ಕೂಡ ಸಿಕ್ಕಿತ್ತು. ಅದನ್ನೇ ರೆಫರೆನ್ಸ್ ಆಗಿಟ್ಕೊಂಡು ಹುಡ್ಕೋಕ್ ಶುರು ಮಾಡ್ದೆ. ನಿನ್ಗೆ 100% ಇಲ್ಲ ಅಂದ್ರೂ 80% ಸೊಲ್ಯೂಷನ್ ಸಿಗುತ್ತೆ ಅಂತ ಗೊತ್ತಾಯ್ತು.
ಆಗ ಸಿಕ್ಕಿದ್ದೆ ಈ ಎನ್ಕ್ರೋಮಾ. ಐ ಲವ್ ಯು ನಲಿವು. ಐ ಲವ್ ಯು ಟು. ನಿನ್ನ ಹೆಸರಿಗೆ ತಕ್ಕಂತೆ ನನ್ನ ಬಾಳಿಗೆ ನಲಿವು ತಂದ್ಕೊಟ್ಟೆ. ಐ ಆಮ್ ರಿಯಲಿ ಬ್ಲೆಸ್ಡ್. ಮಗ ಇನ್ಮೇಲೆ ನಿನ್ ಕರಿ ಹನುಮ ಅಲ್ಲ ಕಣೋ, ಕಲರ್ ಹನುಮ. ಹ್ಯಾಪಿ ಬರ್ತ್ಡೇ ವರ್ಣೆ. Hey, thank you. ನನಗೂ ಜಾಸ್ತಿ Thank you everyone. Hey, thank you everyone. ಕತೆ ಕೇಳಿಸ್ಕೊಂಡ್ರ ಬೇಜಾರಾಯ್ತಾ? ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಅನ್ನೋದಿದ್ದೇ ಇರುತ್ತೆ. ಅವ್ರವ್ರ ಕಷ್ಟ ಅವ್ರವ್ರಿಗೆ ಹೆಚ್ಚು. ನಿನ್ಗೆ ಎಲ್ಲ ಚೆನ್ನಾಗಿದೆ, ಆದ್ರೆ ದುಡ್ಡೊಂದಿಲ್ಲ. ದುಡ್ಡು ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಆದ್ರೆ ಕೆಲವರಿಗೆ ದುಡ್ಡು, ಆಸ್ತಿ ಎಲ್ಲ ಇರುತ್ತೆ, ಇರ್ಬೇಕಾದ್ದೇ ಇರಲ್ಲ. ಇಷ್ಟೊತ್ತು ನಾನು ಹೇಳಿದ ಕತೆ ಯಾರ್ದು ಗೊತ್ತಾ? ಇವರಪ್ಪಂದು. ಇನ್ನೊಂದು ವಿಷಯ ಗೊತ್ತಾ? ಇವರಪ್ಪನ್ಗಿರೋ ಕಲರ್ ಬ್ಲೈಂಡ್ನೆಸ್ ಇವನ್ಗೂ ಇದೆ. ಅವನಿಗೆ 9 ವರ್ಷಕ್ಕೆ ಬಂತು, ಇವನ್ಗೆ 6 ವರ್ಷಕ್ಕೆ ಬಂತು. ಅದಕ್ಕೇನೆ ಗಣೇಶ ಗ್ರೀನ್ ಕಲರ್ ಗೋಲಿ ಹೊಡಿ ಅಂದಾಗ ಇವನು ಬೇರೆ ಕಲರ್ ಗೋಲಿ ಹೊಡೆದಿತ್ತು. ಈಗ ಈ ಗ್ಲಾಸ್ ಹಾಕೊಂಡು ಯಾವ ಕಲರ್ ಹೇಳಿದ್ರು ಹೊಡಿತಾನೆ. ಏಯ್ ಹೊಡಿ ಹೋಗೋ. ಇವಾಗ ಗ್ರೀನ್ ಹೊಡಿತ್ಯಾ? ಹೊಡಿ ಹೊಡಿ. ನೋಡ್ದ್ಯಾ? ತಾತ ಹೇಳಿ ನಿಜ ಕಣ್ರು. ಪಾಪ ಕಣೋ ಪುನಿ, ಸುಮ್ಮನೆ ಜಗಳ ಆಡ್ಬಿಟ್ನಲ್ಲ. ಜಗತ್ತಲ್ಲಿ ಎಷ್ಟೆಷ್ಟೋ ಸಮಸ್ಯೆ ಇದೆ, ಆದ್ರೆ ಪ್ರತಿಯೊಂದಕ್ಕೂ ಆಲ್ಟರ್ನೇಟಿವ್ ಸೊಲ್ಯೂಷನ್ ಇದ್ದೇ ಇರುತ್ತೆ. ನಾವು ಹುಡುಕಲ್ಲ ಅಷ್ಟೇ. ದೇವ್ರೆ, ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಪ್ರಾಬ್ಲಮ್ಸ್ ಕೊಡಿ, ಬೇಡ ಅನ್ನಲ್ಲ. ಆದ್ರೆ ಜಗತ್ತು ಏನು ಅಂತ ಅರಿದೇ ಇರೋ ಈ ಪುಟ್ಟ ಮಕ್ಕಳಿಗೆ ದಯವಿಟ್ಟು ಕೊಡಬೇಡಿ, ದಯವಿಟ್ಟು